ನಾವು ನಿಮ್ಮನ್ನ ಫ್ರೀಯಾಗಿ ಕೇಳೋದಕ್ಕೆ ನಾವು ಭಿಕ್ಷುಕರಲ್ಲ, ನಾವೆಲ್ಲ ಸೇವಕರು. ನಾವು ಸೇವಕರು. ಕರ್ನಾಟಕದ ಜನದಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಣ್ಣ ಮುಖ್ಯಮಂತ್ರಿ, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಏನು ಅಂದರೆ, ಇವತ್ತು ಕೇಂದ್ರ ಸರ್ಕಾರಕ್ಕೆ ನೀವು ಅಕ್ಕಿ ಕೊಡಿ ಗೋಡನ್ಲಿರೋದು, ಅದು ರೇಟ್ ಏನಿದೆಯೋ ಹೇಳಿ, ಆ ರೇಟ್ ನಾವು ದುಡ್ಡು ಕೊಟ್ಟು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದೀವೋ ಮಾತ್ರ, ಅದೇ ನೀವು ಫ್ರೀಯಾಗಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಅದಕ್ಕೂ ಅವರು ಕೊಡಬಾರ್ದು, ಇವರಿಗೆ ಹೆಸರು ಕೆಡಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒಂದು ಪ್ರಸ್ತಾಪ, ಏನು ಪ್ರಸ್ತಾಪ ಅಂದರೆ ಇವನ್ನ ಕೆಡಿಸ್ಬೇಕು, ಇವನ್ನ ಏನೇ ಮಾಡಿ ಅಕ್ಕಿ ಕೊಡಬಾರ್ದು ಅಂತ. ಆಮೇಲೆ ಬೇರೆ ರಾಜ್ಯಗಳಿಗೆ ನಾವು ಅಕ್ಕಿ ಕೊಂಡುಕೊಳ್ಳೋದಕ್ಕೆ ಕೇಳಿದ್ರೆ BJP ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ, ಎಲ್ಲ ರಾಜ್ಯಗಳಲ್ಲೂ ಅಕ್ಕಿ ನಾವು ಕೊಡೋದಿಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ಹತ್ರ ಬೇಕಾದಷ್ಟು ಗೋಡನ್ನಲ್ಲಿ ಸ್ಟಾಕ್ ಇದ್ದಾವೆ. ಆದರೆ ಆಮ್ ಆದ್ಮಿ ಪಾರ್ಟಿಯವರು ಲೆಟರ್ ಕಳಿಸ್ಕೊಡ್ತಾರೆ ಅಲ್ಲಿಂದ, ಪಂಜಾಬಲ್ಲಿ ನಮ್ಮ ಹತ್ರ ಅಕ್ಕಿ ಇದೆ, ನಿಮ್ಗೆ ಎಷ್ಟು ಬೇಕು ಹೇಳಿ ನಾವು ಕೊಡ್ತೀವಿ ಅಂತ ಆಮ್ ಆದ್ಮಿ ಪಾರ್ಟಿಯವರು ಕಳಿಸ್ತಾರೆ. ಆಮ್ ಆದ್ಮಿ ಪಾರ್ಟಿಯವರು ಕೊಡೋದೇನು, ಇವ್ರು ಕೊಡದೇ ಇರೋದೇನು ಬೇರೆ ರಾಜ್ಯಗಳಲ್ಲಿ, BJP ಸರ್ಕಾರ ಇರೋ ರಾಜ್ಯದಲ್ಲಿ. ಇದೆಲ್ಲ ನೀವೇ ಯೋಚನೆ ಮಾಡಿ. KCR ತೆಲಂಗಾಣ, KCR ಅಂದರೆ K ಚಂದ್ರಶೇಖರ್ ರಾವ್, ತೆಲಂಗಾಣ ಮುಖ್ಯಮಂತ್ರಿಗಳು, ಅವರು ಪ್ರೆಸ್ ಮೀಟೇ ಮಾಡ್ತಾರೆ. ನೀವು ಕರ್ನಾಟಕಕ್ಕೆ ಎಷ್ಟು ಬೇಕು ಹೇಳಿ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾರೆ. ಯಾಕಂದರೆ ಇವಾಗ ತೆಲಂಗಾಣದಿಂದ ತರಬೇಕಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಬೀಳುತ್ತೆ, ಮಧ್ಯಪ್ರದೇಶ, ಡೆಲ್ಲಿನೋ, ಇನ್ನೊಂದು ಕಲ್ಕಟ್ಟಾನೆಲ್ಲೋ ಟ್ರಾನ್ಸ್ಪೋರ್ಟೇಷನ್ ಬೀಳುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಅಕ್ಕಿಯನ್ನು ನಮಗೆ ಕೊಡಿ ಸ್ವಾಮಿ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೊಡಲ್ಲ ಅಂತ ಒಂದು ವಿರೋಧ ಮಾಡ್ತೀರಲ್ಲ ನೀವು. ನೀವು BJP ಸರ್ಕಾರದವ್ರು ಏನಾದರೂ ನೀವು ಜನಗಳಿಗೆ ಒಳ್ಳೆ ಮಾಡುವಂಥ ಕೆಲಸ ಏನಾದರೂ ಇದೆಯಾ? ಇವ್ರದೆಲ್ಲ ಹೆಂಗೆ ಅಂದರೆ BJPದವ್ರದ್ದು ಕರೆಕ್ಟಾಗಿ ಹೊಸಕೋಟೆ ಟೋಲ್ ದಾಟ್ತಾರೆ ಕಾರುಗಳು BJPಯವರು. ಬರ್ತಾ 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 ನರಸಾಪುರ ಅಂದ್ರೆ ಬರೀದ ತಕ್ಷಣ ನೋಡಿ ಕರೆಕ್ಟಾಗಿ ಆ ಬೆಟ್ಟಕ್ಕೆ ಬೆಂಕಿ ಅಂಟ್ಕೊಂಡಿರ್ತೀವಿ ಬಿಸಿಲುಗಾಲ ಟೈಮಲ್ಲಿ. ಯಾಕಂದ್ರೆ ಬರ್ತಾ ಬರ್ತಾ ಇಟ್ಬಿಟ್ಟು ಹೋಗೋದೇ ಇವ್ರದ್ದು ಬೆಂಕಿ. ಯಾಕಂದ್ರೆ ನೋಡ್ತಿರಲ್ಲ, ಯಾವಾಗ ನಾವು ಹೈವೇನಲ್ಲಿ ಓಡಾಡಬೇಕಾದ್ರೆ ಬೆಂಕಿ ಅಂಟ್ಕೊಂಡು ಆ ಬೆಟ್ಟಗಳ ಮಂತ್ರಗಂಗೆ ಬೆಟ್ಟಗಳಲ್ಲಿ ಬೆಟ್ಟಗಳಲ್ಲಿ ಇವ್ರದ್ದು ಇದೇ ಕೆಲಸ ಆಗಿದೆ. ದಯವಿಟ್ಟು BJPಯವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಕರ್ನಾಟಕ ಜನ ನೀವೇನು ಕರ್ನಾಟಕ ಜನವನ್ನು ತುಂಬ ಕಮ್ಮಿಯಾಗಿ ನೋಡಬೇಡಿ. ಈ ಕನ್ನಡದ ಕಾವೇರಿ ನೀರು ಕುಡಿದು ಈ ಕರ್ನಾಟಕದಲ್ಲಿ ಹುಟ್ಟಿರೋರು, ಇಲ್ಲಿಟ್ಟಿರ್ತಕ್ಕಂಥವ್ರು ಯಾರಿಗೂ ಜಗ್ಗುವಂಥ ಮನುಷ್ಯರು ಅಲ್ಲ. ನಾವೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀವಿ. ನೀವು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡದೇ ಇದ್ರೂ ಈ ಕರ್ನಾಟಕ ರಾಜ್ಯದ ಜನಕ್ಕೆ ಈ ಕಾಂಗ್ರೆಸ್ ಪಾರ್ಟಿ ಹಸಿವು ಮುಕ್ತ ಕರ್ನಾಟಕ ರಾಜ್ಯವನ್ನು ಮಾಡುವಂಥ ಶಕ್ತಿ ಈ ಸಿದ್ದರಾಮಣ್ಣ ಅವರಿಗೆ, DK ಶಿವಕುಮಾರ್ ಸಾಹೇಬರಿಗೆ ಇದೆ. ಅದನ್ನು ಮಾಡೇ ಮಾಡ್ತೀವಿ. ನೀವು ಕೊಟ್ಟರೆ KG 10 ರೂಪಾಯಿ, ನಾವು 20 ರೂಪಾಯಿ ಕೊಟ್ಟು ತಗೊಳ್ತೀವಿ ರೀ. 20 ರೂಪಾಯಿ ಬೇಕಾದ್ರೆ ತಗೊಂಡು ಕೊಡ್ತೀವಿ ಕರ್ನಾಟಕದ ಜನಕ್ಕೆ ನಾವು. ಆದರೆ ಮಾತು ಕೊಟ್ಟಿರೋದನ್ನು ತಪ್ಪುವಂಥ ಸಿದ್ಧಾಂತಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಕಾಂಗ್ರೆಸ್ ಪಕ್ಷ ನಡ್ಕೊಳ್ಳುತ್ತೆ. 5 ಗ್ಯಾರಂಟಿಗಳನ್ನು ಮಾಡೇ ಮಾಡ್ತೀವಿ. ಇವತ್ತು ಕೇಂದ್ರ ಸರ್ಕಾರದವರು ಇದನ್ನ ತಿಳ್ಕೊಂಡು ಇರುವಂಥ ಅಕ್ಕಿಯನ್ನ ನೀವು ಪುಕ್ಸಾಟೆ ಅಕ್ಕಿ ಕೊಡಬೇಡ್ರಿ ನಮಗೆ. ನಾವು ಕೊಟ್ಕೊಳ್ತೀವಿ, ನಮ್ಮ ಜನಕ್ಕೆ ಬಂದ್ಬಿಟ್ಟು ನಾವು ಫ್ರೀಯಾಗಿ ಅನ್ನ ಕೊಡ್ತೀವಿ. ನಾವು ನಿಮಗೆ ದುಡ್ಡು ಕೊಡ್ತೀವಿ, ನೀವು ಇರುವಂಥ ಗೋಡನ್ ಇರ್ತಕ್ಕಂಥ ಅಕ್ಕಿಯನ್ನು ಕೊಡಿ, ನಾವು ದುಡ್ಡನ್ನು ಕೊಡ್ತೀವಿ, ಅಕ್ಕಿ ಕೊಡಿ, ನೀವು ಫ್ರೀಯಾಗಿ ನಮಗೆ ಕೊಡಬೇಡಿ. ಏನು ಇವಾಗ ನಾವು ಎಕ್ಸ್ಟ್ರಾ ಕೇಳ್ತಾ ಇದ್ದೀವಿ ಅದನ್ನು ದುಡ್ಡು ಕೊಟ್ಟು ತಗೊಳ್ಳೋಕೆ ನಾವು ಸಿದ್ಧವಾಗಿದ್ದೀವಿ. ಆದರೆ ನಮ್ಮ ಹೆಸರು ಕೆಡಿಸೋಕ್ಕೋಸ್ಕರ ಇವತ್ತು ಕೊಡೋದಿಲ್ಲ. ಅದರಲ್ಲಿ ಹೇಳ್ತಾರೆ ಒಬ್ಬರು 100 ಗ್ರಾಮ್ ಕಮ್ಮಿ ಕೊಟ್ಟರು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ನೀವಿದ್ದಾಗ 2 kg 7 kg ಇದ್ದಿದ್ದ 4 kg ಮಾಡಿದ್ರು. ಅವಾಗ ಎಲ್ಲೋಗಿದ್ರಪ್ಪ ನೀವೆಲ್ಲ? ಏನು ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಅಂಡರ್ಗ್ರೌಂಡಲ್ಲಿದ್ದೀರಾ? ಎಲ್ಲೋ ಬಿಟ್ಟು ಊರಿಗೆ ಬಿಟ್ಬಿಟ್ಟು ಎಲ್ಲಾದ್ರೂ ಮೈಸೂಸು ಹೋಗಿದ್ರಾ? ಏನೋ ದುಡ್ಡು ಬಚ್ಚಿಡೋದಕ್ಕೆ? ಆಯ್ತಾ? ಆ ರೀತಿ 100 ಗ್ರಾಮ್ ಕೊಟ್ಟು ನಾವು ಬಿಡೋದಿಲ್ಲ. 7 kg ಕೊಡ್ತಾ ಇದ್ದದನ್ನು 4 kg ಮಾಡಿ 3 kg ಏನು ಮಾಡಿದ್ರೆ ಆ 3 kg ಏನೋ ದುಡ್ಡು ಇವರು ಮಿಸ್ಯೂಸ್ ಮಾಡಿಕೊಂಡು ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇಲ್ಲಾಂದ್ರೆ 3 kg ಎಲ್ಲಿಗೋಯ್ತು? ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣ ಅವ್ರು ಕೊಟ್ಟರಲ್ಲ. ಇವತ್ತು ನಾವು 10 kg ಹೇಳಿದ್ರೆ ಅದಕ್ಕೆ ಕೊಡಲ್ಲ ಅಂತ ಹೇಳ್ತೀರ ನೀವು. 10 kg ಕೇಳ್ತಾ ಇರುವಂಥ ಕೆಲಸವನ್ನ ಈ ಕರ್ನಾಟಕ ಜನ ಮಾಡೇ ಮಾಡ್ತಾರೆ, ಮಾಡಿ ತೀರ್ತಾರೆ. ನೀವು ಎಲ್ಲಿ BJP ನಮ್ಮದು ಅಂತ ಹೇಳ್ತಾ ಇದ್ರು, ಚಿಕ್ಕಮಗಳೂರಲ್ಲಿ, ಕೊಡಗುನಲ್ಲಿ ಟೋಟಲ್ ಓಂ ನಮ ಶಿವಾಯ ಮಾಡಿದ್ದಾರೆ ಜನ. ಅದೇ ರೀತಿಯಲ್ಲಿ ಈ ಅಕ್ಕಿ ಕೊಡ್ತಾ ಇದ್ರೆ ಕರ್ನಾಟಕ ಫುಲ್ಲು ನಿಮಗೆ ಓಂ ನಮ ಶಿವಾಯ ಆಗ್ಬಿಡ್ತದೆ. ಕರ್ನಾಟಕ ಫುಲ್ಲು ಓಂ ನಮ ಶಿವಾಯ ನಿಮ್ಗೆ ಗತಿ ಆಗೋದು. ಅದರಿಂದ ಇವತ್ತು ಏನು ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾಪನೆಯನ್ನು ಸಲ್ಲಿಸಿದ್ದೀವಿ, ಅಕ್ಕಿ ಬೇಕು ನಮಗೆ, ದುಡ್ಡು ಕೊಡ್ತೀವಿ ಅಂತ, ದುಡ್ಡು ತಗೊಳ್ಳಿ, ಅಕ್ಕಿಯನ್ನು ಕೊಡಿ ನಮಗೆ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಆದರೆ ಇವತ್ತು ನಿಮಗೆ ಸಂದೇಶ ಕಳಿಸ್ಬೇಕು, ನೀವು ಕೊಡದೇ ಇದ್ರೂ ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ. ಬೇರೆ ಜಾಗದಲ್ಲಿ ತಂದು ನಾವು ಮಾಡೇ ಮಾಡ್ತೀವಿ. ಇಡೀ ಭಾರತ ದೇಶ ಇವತ್ತು 15 ರಿಂದ 18 ಹೊರ ದೇಶಗಳಿಗೆ, ಅಂದರೆ ನಮ್ಮ ಭಾರತ ದೇಶದಲ್ಲ,
ಹೊರದೇಶಗಳಿಗೆ ನಾವು ಅಕ್ಕಿ ಫ್ರೀ ಕೊಡ್ತೀವಿ, ಯಾಕಂದ್ರೆ ಬಡವರು ಇದಾರಲ್ಲ, ಬೇರೆ ದೇಶಗಳೆಲ್ಲ ತಿನ್ನೋಕ್ಕೂ ಊಟ ಕಷ್ಟ ಇದೆ ಅಂಥವ್ರಿಗೆ ನಮ್ಮ ಭಾರತ ದೇಶ 15ರಿಂದ 18 ಕಂಟ್ರಿಗಳಿಗೆ ನಾವು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ. ಸಂತೋಷ, ಖುಷಿ. ಯಾಕಂದ್ರೆ ಬೇರೆ ಒಂದು ಪಕ್ಕದ ದೇಶದಲ್ಲಿ ಊಟಕ್ಕಿಲ್ಲದೆ ಇರುವಂಥವ್ರಿಗೆ ನಮ್ಮ ದೇಶದಿಂದ ಫ್ರೀಯಾಗಿ ಅವ್ರಿಗೆ ಅಕ್ಕಿ ಕೊಡ್ತೀವಿ ಅಂದರೆ ಅದು ಸಂತೋಷ, ಕೊಳ್ಳಿ. ಇನ್ನೂ ಒಂದು 4-5 ಕಂಟ್ರಿ ಊಟ ಇಲ್ಲರೂ ಕೊಡ್ರಿ, ಫಸ್ಟ್ ನಮ್ಮದು ನೋಡಿ, ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇಲ್ಲಿ ಕೊಡುವುದನ್ನು ಕೊಟ್ಟು ಇನ್ನೂ ಬೇಕಾದ್ರೆ ಆ ಕಡೆ ಎಕ್ಸ್ಟ್ರಾನು ಕೊಡಿ. ನಾವೇನು ಬೇಡ ಅಂತ ಇಲ್ಲ ಯಾವುದು ಕೊಡ್ಬೇಕಂತ, ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಇವಾಗ ಜನಕ್ಕೆ ಏನು ಮೆಸೇಜ್ ಕೊಟ್ಬಿಡೋದು, ಈ ಟಿವಿಗಳಲ್ಲಿ ಕೇಂದ್ರ ಸರ್ಕಾರವನ್ನು ಅಕ್ಕಿ ಕೇಳಿದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ಜನ ಏನು ಅನ್ಕೊಡೋದು ನಾವು ಫ್ರೀಯಾಗಿ ಕೇಳ್ತಾ ಇದ್ದೀವಿ ಅಂತ. ನಾವು ಫ್ರೀಯಾಗಿ ಕೇಳ್ತಾ ಇಲ್ಲಪ್ಪ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಕರ್ನಾಟಕ ಸರ್ಕಾರದಿಂದ ಈ ಜನ ಕಟ್ಟಿರುವಂಥ ತೆರಿಗೆ ಹಣದಲ್ಲಿ ಈ ಜನಗಳಿಗೋಸ್ಕರ ಅಕ್ಕಿ ತೆಗೆದು ಅವ್ರಿಗೆ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಇವತ್ತು ಮಾಡ್ತಾ ಇದ್ರೆ ಇದಕ್ಕೆ ನೀವು ಅಡ್ಗಾಲ ಹಾಕೊಂಡು ಕೂತ್ಕೊಳ್ತೀರಾ. ತುಂಬಾ ದಿವಸ ಅಡ್ಗಾಲ ಹಾಕೋದನ್ನ ಇರೋದಿಲ್ಲ, ಅದು ಹೋಗೇ ಹೋಗುತ್ತೆ ನಿಮಗೆ, ಅದರಿಂದ ಹೋಗೇ ಹೋಗುತ್ತೆ. ಅದರಿಂದ ಯಾವತ್ತು ಜನಗಳಿಗೆ ಅನ್ಯಾಯ ಆಗುವಂಥದ್ದನ್ನ ನಾವೆಲ್ಲ ಸಹಿಸೋದಿಲ್ಲ, ನಮ್ಮ ಪಕ್ಷನೂ ಸಹಿಸೋದಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಯಾರೂ ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ನೀವು ನೋಡ್ಕೊಂಡು ಹೋದ್ರೆ ಒಳ್ಳೆ ಬುದ್ಧಿಯನ್ನ ನಿಮಗೆ ಕಳಿಸ್ಬೇಕಾಗ್ತದೆ. ಖಂಡಿತವಾಗ್ಲೂ ಅದನ್ನ ಕಳಿಸ್ತೀವಿ ಅಂತ ಹೇಳ್ತಾ